ಹಾಂ ಒಬ್ಬ ಬರೀ ಬೆಲ್ಲ ಬೇಕಂತಿಲ್ಲ. ಫ್ರೆಂಡ್ಸ್, ನಾನು ನಿಮ್ಮ ನವೀನ್ ಕುಲಕರ್ಣಿ, ಐಸ್ ಆಫ್ ನವೀನ್. ಹೆಂಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ? ಇಲ್ಲೋ ಸ್ವಲ್ಪ ಥಂಡಿ ಜಾಸ್ತಿ ಆಗಿದೆ ಧಾರವಾಡನಾಗೂ. ನಿನ್ನಿಂದ ಯಾಕೊಂದು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ನಿಮ್ಮ ಕಡೆ ಎಲ್ಲ ಹೆಂಗದ? ಯಾವ್ಯಾವ ಊರೊಳಗೆ ಹೆಂಗೆ ಥಂಡಿ ಅದ, ಏನೇನದ ಎಲ್ಲ ಸ್ವಲ್ಪ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಅಂದರೆ ನಾವು ಸ್ವಲ್ಪ ಕ್ಲೋಸ್ ಆಗಲಿಕ್ಕೆ ಇದೊಂಥರ ಕಾಮೆಂಟ್ಸ್ ಭಾಳ ಅನುಕೂಲ ಮಾಡಿಕೊಡ್ತದೆ. ಓಕೆ, ಸೊ ಇನ್ನೊಬ್ರು ನಮ್ಮ ಫ್ರೆಂಡ್ಸ್ನ ನಿಮಗೆ ಭೇಟಿ ಮಾಡಿಸ್ತೀನಿ. ಮಹೇಶ್ ತಲ್ಲೂರು. ನಮಸ್ಕಾರ. ಎಸ್, ಈಸ್ ಮೈ ಗುಡ್ ಫ್ರೆಂಡ್. ಆಮೇಲೆ ಹಂಗೆ ನಾನು ಮತ್ತು ಮಹೇಶ ಇಬ್ಬರು ಸೈಕ್ಲಿಂಗ್ ಮಾಡ್ಕೋತ ಹೊಂಟಿದ್ವಿ ನಾವು. ಸೊ ಇವತ್ತು ಬೆಳಿಗ್ಗೆ ಅಲ್ಲಿ ಮಸ್ತ್ ಒಂದು ಘಮ ಘಮ ವಾಸನೆ ಬಂದಿತ್ತು. ಆಮೇಲೆ ಇನ್ನೂ ಒಂಥರ ಪ್ರೊಸೆಸ್ ನಡೆದಿತ್ತು ಅಲ್ಲಿ, ಇಂಟ್ರೆಸ್ಟಿಂಗ್ ಪ್ರೊಸೆಸ್ ನಡೆದಿತ್ತು. ಅದಕ್ಕೆ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ನೋಡ್ತೀವಿ ಕಬ್ಬು ಸಿಕ್ಕಾಬಿಟ್ಟು ರಾಶಿಗಟ್ಲೆ ಕಬ್ಬು ಬಿದ್ದಾವ. ದೋಸ್ತ. ಆಮೇಲೆ ಅದ್ರ ಬಾಜುಕ ಏನೇನೋ ಢಗ್ 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 ಅಂತೇಳಿ ಜನರೇಟರ್ ಚಾಲು ಆಗಿದೆ. ಟ್ರ್ಯಾಕ್ಟರ್ ಇದ್ದಲ್ಲಿ. ಆಮೇಲೆ ಒಂದು ದೊಡ್ಡ ಹೊಲದಾಗ ಏನೇನೋ ಒಂದಿಷ್ಟೆಲ್ಲ ಕಬ್ಬಿನ ಸ್ವಾಗಿ ಕಾಣಿಸ್ತಾವು. ಸ್ವಾಗಿ ಒಣಗಿಸ್ಲಿಕ್ಕೆ ಹಾಕ್ಯಾರ, ಆಮೇಲೆ ಅದನ್ನ ಸುಡ್ತಾರಂತೆ. ಸೊ ಇದು ಏನಪ್ಪಾ ಅಂತಂದ್ರೆ ಕಬ್ಬನ್ನ ತಗೊಂಡು ಬಂದು ಅದನ್ನ ಏನಪ್ಪಾ ಅಂತಂದ್ರೆ ಅದನ್ನ ಒಂದು ಇದದ, ಈ ಕಬ್ಬಿನ ಗಾಣ ನೋಡಿರ್ತಾರಲ್ಲ ನೀವು, ಕಬ್ಬು ಜ್ಯೂಸ್ ಕುಡಿತೀವಲ್ಲ, ಆ ಥರ ಒಂದು ದೊಡ್ಡದು ಇರ್ತದೆ ಆ ಜ್ಯೂಸ್ ಮಷೀನ್. ಸೊ ಅದರೊಳಗೆಲ್ಲ ಹಾಕಿ ಆ ಜ್ಯೂಸ್ ಬಂದ ತಕ್ಷಣ ಆ ಜ್ಯೂಸನ್ನ ಒಂದು ಕಡೆ ಸ್ಟೋರ್ ಮಾಡಿ, ಆಮೇಲೆ ಒಂದು ದೊಡ್ಡ ಪಾತ್ರೆಲಿ ಇರ್ತದೆ, ಭಾಳ ದೊಡ್ಡ ಪಟ್ಟದಲ್ಲಿ. ಆಬ್ವಿಯಸ್ಲಿ ಒಂದು 12 ಫೀಟ್ ಡಯಾಮೀಟರ್ ಒಳಗೆ ಇರ್ತದೆ. ಅಲ್ತಾನೆ 12 ಫೀಟ್ ಡಯಾಮೀಟರ್ ಒಳಗೆ ಅದನ್ನು ಹಾಕಿ ಕೆಳಗಡೆ ಒಂದು ಇದಿರ್ತದೆ, ಕುದಿಯುವಂಥ ಒಂದು ಬಟ್ಟಿ ಅಲ್ಲ, ಬಟ್ಟಿ ಅಂತಾರೆ ಅದಕ್ಕೆ. ಸೊ ಅದ್ರೊಳಗೆ ಈ ಸ್ವಾಗಿ ಏನು ಒಣಗಿರ್ತದಲ್ಲ, ಅದೇ ಏನು ಫಸ್ಟ್ ನಾವು ಮಷೀನಾಗ ಏನು ಹಾಕ್ತೇವಲ್ಲ, ಅದು ಏನು ವೇಸ್ಟ್ ಆಗಿ ಬರ್ತದೆ, ರಸ ಎಲ್ಲ ತೆಗೆದ ಮೇಲೆ ಅದೇನು ಬರ್ತದಲ್ಲ, ಅದು ವೇಸ್ಟ್ ಕಬ್ಬನ್ನ ತೊಗೊಂಡು ಹೋಗಿ ಅದನ್ನು ಒಣಗಿಸಿ ಆಮೇಲೆ ಅದನ್ನು ಅವರು ಬೆಂಕಿ ಹಚ್ಚಿ ಆ ಪಾತ್ರೆಲಿನ ಕಾಯಿಸ್ತಾರೆ. ಅದರೊಳಗೆ 1 ಕ್ವಿಂಟಲಿಂದ 1.5 ಕ್ವಿಂಟಲ್ ಆಗೋಷ್ಟು ಏನು ಹಾಕಿರ್ತಾರಪ್ಪ ಅಂತಂದ್ರೆ ಕಬ್ಬಿನ ಜ್ಯೂಸ್, ಕಬ್ಬಿನ ಹಾಲು ಹಾಕಿರ್ತಾರೆ. ಅದನ್ನ ಹಾಕಿದ ಮೇಲೆ ಅದನ್ನೆಲ್ಲ ಕುದ್ದ ಮೇಲೆ ಅದಕ್ಕೆ ಇದನ್ನು ಹಾಕ್ತಾರಲ್ಲ ಅವರು ಹೊಳಸು ತೆಗಿಲಿಕ್ಕೆ, ಬೆಂಡಿ ಲಾಲಿ. ಬೆಂಡಿ ಲಾಲಿನ ಹಾಕ್ತಾರೆ. ಆ ಲಾಲಿ ಹಾಕೋದ್ರಿಂದ ಎಲ್ಲ ಕಸ ಎಲ್ಲ ಮ್ಯಾಲೆ ಬಂದ್ಬಿಡ್ತದೆ, ಹೊಳಸೆಲ್ಲ ಮ್ಯಾಲೆ ಬಂದ್ಬಿಡ್ತದೆ, ತೇಳ್ತದೆ, ಕೆಣಿ ಥರ ತೇಳಿಕ್ ಚಲೋ. ಅದನ್ನು ಅವರು ಜಾಳ್ಗಿ ಮುಖಾಂತರ ಎಲ್ಲ ತೆಗೆದು ಆಮೇಲೆ ಅದನ್ನು ಒಂದು ಕಡೆ ಕಟ್ಟಿ ಮಾಡಿರ್ತಾರೆ. ಆ ಕಟ್ಟಿ ಒಳಗೆ ಅದನ್ನು ಹಾಕಿ, ಸೊ ಅದನ್ನು 5 ಕಿಲೋ, 1 ಕಿಲೋ, 10 ಕಿಲೋ ಅದರೊಳಗೆಲ್ಲ ಹಾಕಿ ಯಾರ್ಯಾರಿಗೆ ಏನೇನು ಕ್ವಾಂಟಿಟಿ ಬೇಕು ಅದನ್ನು ಕಳಿಸ್ತಾರೆ. ಸೊ ಇದೊಂದು ಪ್ರೊಸೆಸ್ ಹೆಂಗಿರ್ತದೆ ಅನ್ನೋದು ನಾನು ನಿಮಗೆ ಈಗ ವಿಡಿಯೋ ಮುಖಾಂತರ ತೋರಿಸ್ತೀನಿ, ನೋಡ್ರಿ.
ನೋಡಿದ್ರಿ ಹೆಂಗೆ ಅನ್ನಿಸ್ತು? ಚಲೋ ಅನಿಸ್ತೆ? ವಾವ್. ಸೊ ಇದೊಂದು ಪ್ರೊಸೆಸ್ ನೋಡ್ರಿ. ಸಾಮಾನ್ಯವಾಗಿ ನಾವು ಹೊರಗಡೆ ನೋಡ್ತೀವಿ ಕೆಂಪು ಕಲರ್ ಏನು ಬರ್ತದಲ್ಲ ಅದೇ ಬೆಸ್ಟ್ ಅಂತ ನಾವು ತಿಳ್ಕೊತೀವಿ. ಅದು ಫೋಟೋ ಕಳಿಸ್ತೇವೆ ನೋಡ್ರಿ. ಈ ಕಲರ್ ಬಂದ್ರೆ ಮಾತ್ರ ಅದು ಆರ್ಗ್ಯಾನಿಕ್. ಯಾಕಪ್ಪ ಅಂತಂದರೆ ಇದರಲ್ಲಿ ನಾವು ಯಾವುದೇ ಕೆಮಿಕಲ್ ಕಲರ್ಗಳನ್ನು ಹಾಕೋದಿಲ್ಲ, ಯಾವುದೇ ಕೆಮಿಕಲ್ ಕಲರ್ಗಳನ್ನು ಹಾಕೋದಿಲ್ಲ. ಆಮೇಲೆ ಏನೋ ಮತ್ತೇನೇನೋ ಇದನ್ನು ಹಾಕ್ತಾರೆ, ಏನಪ್ಪ ಅಂತಂದರೆ ಸಕ್ಕರೆ ಹಾಕ್ತಾರೆ ಅದರಲ್ಲಿ. ಮತ್ತೆ 1 ಕ್ವಿಂಟಲ್ 25 kgಗೆ ಆಲ್ಮೋಸ್ಟ್ ಒಂದು 60-70 kg ಸಕ್ಕರೆನ ಹಾಕ್ತಾರೆ. ಸೊ ಅದು ಕೂಡ ಹಾಕೋದಿಲ್ಲ. ಪೂರ್ತಿ ಹಾಲು ಅದನ್ನು ಕುದಿಸೋದು, ಅದ್ರ ಹೊಲಸು ತೆಗಿಯೋದು. ನಾವು ಅದರೊಳಗೆ ಮತ್ತೆ ಆ್ಯಡ್ ಏನು ಮಾಡ್ತೀವಪ್ಪ ಅಂತಂದರೆ ಅರಿಶಿನ, ಆಮೇಲೆ ತುಪ್ಪ, ಅಲ್ಲ ಇವು ಮೂರನ್ನ ನಾವು ಹಾಕ್ತೀವಿ. ಈ ಸಲ ಅಂತೂ ನಾವು ಇದನ್ನು ಹಾಕಿಲ್ಲ, ಏನಂತಂದ್ರೆ ಅರಿಶಿನೂ ಹಾಕಿಲ್ಲ, ಬರೀ ತುಪ್ಪ ಮತ್ತು ಅಲ್ಲ ಅಷ್ಟೇ ಹಾಕೀವಿ. ಫಸ್ಟ್ ಕ್ಲಾಸ್ ಸ್ವಾದಭರಿತವಾದಂಥ ಏನು ಬಂತಪ್ಪ ಅಂತಂದರೆ ಬೆಲ್ಲ ರೆಡಿಯಾಗಿದೆ. ಸೊ ರೆಡಿಯಾಗಿದೆ. ಅದನ್ನು ನಾವು ಮಾರ್ಕೆಟ್ ಒಳಗೂ ನಮ್ಮ ಫ್ರೆಂಡ್ ಸರ್ಕಲ್ಲು, ಆಮೇಲೆ ರಿಲೇಷನ್ಸು, ನಮ್ಮ ಮನೆಗೆ ಬೇಕು ರೀ 50-60 kg ಬೇಕು. 3 ಕ್ವಿಂಟಲ್ ನಾವು ಒಬ್ರೊಬ್ರು ಮಾಡಿಸ್ತೀವಿ ಬೆಲ್ಲನ. ನಮಗೆಲ್ಲ ಫ್ರೆಂಡ್ ಸರ್ಕಲಿಗೆ, ರಿಲೇಷನ್ಸಿಗೆ ಯಾರ್ಯಾರು ಬೇಕು ನಾವು ಬೆಲ್ಲಗಳನ್ನು ಕೊಡ್ತೇವೆ ನಾವು. ಸೊ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಒಂದು ಸಲ ತಿಂದು ನೋಡ್ರಿ. ಆಮೇಲೆ ನಿಮಗೆ ಮಾರ್ಕೆಟ್ ಒಳಗೆ ಏನು ಈ ಕಲರ್ ಹಾಕಿದಂಥ, ಕೆಮಿಕಲ್ ಹಾಕಿದಂಥ ಬೆಲ್ಲನ ನೀವು ತಿನ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಸೊ ನೋಡ್ರಿ, ಇಂಟ್ರೆಸ್ಟ್ ಬಂತು, ನಿಮಗೆ ತೊಗೋಬೇಕನ್ನಿಸ್ತು. ಸ್ವಲ್ಪ ಅಗದಿ ಸಾತ್ವಿಕ ಫುಡ್ಡಿಗೆ ಭಾಳ ಚಲೋ ಇದು ಬೆಲ್ಲಿದು. ಸೊ ಅದು ನಿಮ್ಗೆ ಇಂಟ್ರೆಸ್ಟ್ ಬಂತಂದರೆ ಇಲ್ಲೊಂದು ನಂಬರ್ ಕಳಿಸ್ತಾ ಇದೆ ನೋಡಿ. ಈ ನಂಬರಿಗೆ ನೀವು ಕಾಲ್ ಮಾಡಿ, ಅವ್ರು ನಿಮಗೆ ಮನೆಗೆ ಮುಟ್ಟಿಸ್ತಾರೆ. ಧಾರವಾಡದಲ್ಲಿ ಇದ್ದರೆ ಇಲ್ಲಪ್ಪ ಅಂದ್ರೆ ನೀವೇ ಬಂದು ಅವ್ರ ಮನೆಗೆ ಬಂದು ನೀವು ತೊಗೊಂಡು ಹೋಗ್ಬೋದು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅದನ್ನು ಹೇಳ್ರಿ. ಆಮೇಲೆ ಕಾಮೆಂಟ್ ಮಾಡಿರಿ. ಮತ್ತೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾನು ತಿಳಿಸ್ತೀನಿ. ಸೊ ನಿಮ್ಮ ಜೊತೆ ನವೀನ್ ಕುಲಕರ್ಣಿ ಮತ್ತು ಮಹೇಶ್ ತಲ್ಲೂರು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಸೊ ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಮತ್ತು ನಾನು ವಿಡಿಯೋನ ನಿಮಗೋಸ್ಕರ ತೊಗೊಂಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.